ಈ ಸೆಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನೆಕ್ ಎಡ್ಜ್ ಫಿನಿಶಿಂಗ್ ಸ್ಯಾಂಪಲ್ಗಳನ್ನು ಮಾಡುವುದು ನೋಡೋಣ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಕಲಿಯಲಿದ್ದೀರಿ ಫೇಸಿಂಗ್ ಅನ್ನು ಬಳಸಿ ನೆಕ್ಲೈನ್ ಅನ್ನು ಫಿನಿಶಿಂಗ್ ಮಾಡುವುದು. ಬೇಕಾಗುವ ಟೂಲ್ಸ್ ಮತ್ತು ಎಕ್ವಿಪ್ಮೆಂಟ್ಗಳು: ಲಾಕ್ ಸ್ಟಿಚ್ ಸೀವಿಂಗ್ ಮಷೀನ್ 1 ಸಂಖ್ಯೆ, ಐರನ್ ಬಾಕ್ಸ್ 1 ಸಂಖ್ಯೆ, ಹ್ಯಾಂಡ್ ನೀಡಲ್ 1 ಸಂಖ್ಯೆ, ಸಿಸರ್ಸ್ 1 ಸಂಖ್ಯೆ, ಡ್ರೆಸ್ ಮೇಕರ್ ಸ್ಪಿನ್ 1 ಬಾಕ್ಸ್, ಲಾಂಗ್ ಕ್ಲಾತ್ ಅಥವಾ ಪಾಪ್ಲಿನ್ 1 ಮೀಟರ್, ಸೂಯಿಂಗ್ ಥ್ರೆಡ್ 1 ಸಂಖ್ಯೆ. ಔಟ್ಸೈಡ್ ಫೇಸಿಂಗ್. ಔಟ್ಸೈಡ್ ಫೇಸಿಂಗ್ ಗಾರ್ಮೆಂಟ್ನ ರೈಟ್ ಸೈಡ್ನಲ್ಲಿ ಕಾಣಿಸುತ್ತದೆ. ಇದನ್ನು ಡೆಕೋರೇಟಿವ್ ಫಿನಿಶ್ ಆಗಿ ಮತ್ತು ನೆಕ್ಲೈನ್ ಅಥವಾ ಆರ್ಮ್ ಹೋಲ್ನ ರಾ ಎಡ್ಜ್ಗಳನ್ನು ಹೈಡ್ ಮಾಡಲು ಬಳಸುತ್ತಾರೆ. ಔಟ್ಸೈಡ್ ಫೇಸಿಂಗ್ ನ್ಯಾರೋ ಶೇಪ್ಡ್ ಫೇಸಿಂಗ್ ಅಥವಾ ಬಯಾಸ್ ಕಟ್ ಫೇಸಿಂಗ್ ಆಗಿರಬಹುದು. ಅದನ್ನು ಮೊದಲಿಗೆ ರಾಂಗ್ ಸೈಡ್ನಲ್ಲಿ ಸ್ಟಿಚ್ ಮಾಡಿ ನಂತರ ರೈಟ್ ಸೈಡ್ಗೆ ಫೋಲ್ಡೆಡ್ ಫಾರ್ವರ್ಡ್ ಮಾಡುತ್ತಾರೆ. ನಂತರ ಗಾರ್ಮೆಂಟ್ನ ರೈಟ್ ಸೈಡ್ನಲ್ಲಿ ಕಾಣುವಂತೆ ಫಿನಿಶ್ ಮಾಡುತ್ತಾರೆ. ಸೆಲ್ಫ್ ಫೇಸಿಂಗ್. ಸೆಲ್ಫ್ ಫೇಸಿಂಗ್ ಅನ್ನು ಅದೇ ಫ್ಯಾಬ್ರಿಕ್ ಇಂದ ಮಾಡಬಹುದು ಅಥವಾ ಮೇನ್ ಫ್ಯಾಬ್ರಿಕ್ಗಿಂತ ಲೈಟರ್ ಫ್ಯಾಬ್ರಿಕ್ ಅನ್ನು ಕೂಡ ಬಳಸಬಹುದು. ಡಾರ್ಕರ್ ಕಲರ್ಗಳಿಗಾಗಿ ಡಾರ್ಕರ್ ಇಂಟರ್ಫೇಸಿಂಗ್ಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಸೀಮ್ಗಳು ಬಲ್ಕಿಯಾಗಿದ್ದಲ್ಲಿ ಎಡ್ಜ್ನ ಹೊರಗಿರುವ ಇಂಟರ್ಫೇಸಿಂಗ್ಗಳನ್ನು ಸ್ಲೈಟ್ ಆಗಿ ಕಟ್ ಮಾಡಬಹುದು ಅಥವಾ ಇಂಟರ್ಫೇಸಿಂಗ್ ಅನ್ನು ಸೀಮ್ನೊಂದಿಗೆ ಸೂ ಮಾಡಬೇಕು. ಬಯಾಸ್ ಫೇಸಿಂಗ್. ಬಯಾಸ್ ಫೇಸಿಂಗ್ ಒಂದು ಲೈಟ್ ವೇಟ್ ಫ್ಯಾಬ್ರಿಕ್ನ ನ್ಯಾರೋ ಸ್ಟ್ರಿಪ್ ಆಗಿದ್ದು ಬಯಾಸ್ ಮೇಲೆ ಕಟ್ ಮಾಡುವ ಮೂಲಕ ಫಿನಿಶಿಂಗ್ಗೆ ಅವಶ್ಯಕತೆ ಇರುವ ಕರ್ವ್ನ ಶೇಪ್ಗೆ ನಾವು ಅದನ್ನು ತರಬಹುದು. ಬಯಾಸ್ ಫೇಸಿಂಗ್ ಅನ್ನು ಶಿಯರ್ ಫ್ಯಾಬ್ರಿಕ್ಸ್ ಮೇಲೆ ಬಳಸಲಾಗಿ ಇದರಿಂದಾಗಿ ಶೋ ಥ್ರೂ ಮಾಡುವ ವೈಡ್ ಫೇಸಿಂಗ್ ಅನ್ನು ತಪ್ಪಿಸಬಹುದಾಗಿದೆ. ಬಯಾಸ್ ಫೇಸಿಂಗ್ ಅನ್ನು ಮಕ್ಕಳ ಗಾರ್ಮೆಂಟ್ನಲ್ಲಿ ಕೂಡ ಬಳಸಲಾಗುತ್ತದೆ. ಬಲ್ಕಿ ಫ್ಯಾಬ್ರಿಕ್ಗಳ ಮೇಲೆ ಇರಬಹುದಾದ ಹೆವಿ ಶೇಪ್ಡ್ ಫೇಸಿಂಗ್ಗಳನ್ನು ತಪ್ಪಿಸಲು ಲೈನಿಂಗ್ ಫ್ಯಾಬ್ರಿಕ್ನ ಬಯಾಸ್ ಸ್ಟ್ರಿಪ್ ಅನ್ನು ಬಳಸಲಾಗುತ್ತದೆ. ಬಯಾಸ್ ಫೇಸಿಂಗ್ನ ವರ್ಕಿಂಗ್ ಮೆಥಡ್: 2 ಸೀಮ್ ಅಲೋಯೆನ್ಸಸ್ಗಳ ಜೊತೆಗೆ ಅವಶ್ಯಕತೆ ಇರುವ ವಿಡ್ತ್ಗಿಂತ 2ರಷ್ಟು ಬಯಾಸ್ ಸ್ಟ್ರಿಪ್ ಅನ್ನು ಕಟ್ ಮಾಡಿಕೊಳ್ಳಿ. ಇದರ ಲೆಂತ್ ಸೀಮ್ ಲೈನ್ನಲ್ಲಿರುವ ಎಡ್ಜ್ನ ಲೆಂತ್ಗಿಂತ 2 ಇಂಚ್ ಹೆಚ್ಚಾಗಿರಬೇಕು. ರಾಂಗ್ ಸೈಡ್ಸ್ನ ಜೊತೆಯಾಗಿ ಸ್ಟ್ರಿಪ್ ಅನ್ನು ಹಾಫ್ ಲೆಂತ್ ವೈಸ್ ಫೋಲ್ಡ್ ಮಾಡಿ. ಸ್ಟೀಮ್ ಐರನ್ ಅನ್ನು ಬಳಸಿ ಎಡ್ಜ್ಗೆ ಫಿಟ್ ಆಗುವ ರೀತಿ ಅದನ್ನು ಪ್ರೆಸ್ ಮಾಡಿ. ರಾ ಎಡ್ಜ್ಗಳನ್ನು ಸಮನಾಗಿರಿಸಿ ಅದನ್ನು ಮುಂದುವರಿಸುತ್ತಾ ಗಾರ್ಮೆಂಟ್ನ ಸ್ಟ್ರಿಪ್ ಅನ್ನು ಬಾಸ್ಟ್ ಮಾಡಿ. ನಂತರ ಸ್ಟ್ರಿಪ್ ಅನ್ನು ಗಾರ್ಮೆಂಟ್ಗೆ ಸ್ಟಿಚ್ ಮಾಡಿ ಇನ್ವರ್ಡ್ ಕರ್ವ್ನಲ್ಲಿ ಬಯಾಸ್ ಸ್ಟ್ರಿಪ್ ಅನ್ನು ಈಸ್ ಮಾಡುತ್ತಾ ಔಟ್ಸೈಡ್ ಕರ್ವ್ಗಳನ್ನು ಸ್ಟ್ರೆಚ್ ಆಗುವಂತೆ ಮಾಡಿ. ಗಾರ್ಮೆಂಟ್ನ ಸೀಮ್ ಅಲೋಯೆನ್ಸ್ಗಿಂತ ನ್ಯಾರೋ ಆಗಿ ಫೇಸಿಂಗ್ನ ಸೀಮ್ ಅಲೋಯೆನ್ಸ್ಗಳನ್ನು ಟ್ರಿಮ್ ಮಾಡಿ ಗ್ರೇಡ್ ಮಾಡಿ. ಸೀಮ್ ಅಲೋಯೆನ್ಸ್ನ ಇನ್ವರ್ಡ್ ಕರ್ವ್ ಅನ್ನು ಪ್ರತಿ ಅರ್ಧ ಇಂಚು ಕ್ಲಿಪ್ ಮಾಡಿ. ಫೇಸಿಂಗ್ ಅನ್ನು ಇನ್ಸೈಡ್ಗೆ ಟರ್ನ್ ಮಾಡಿ ಮತ್ತು ಅಂಡರ್ ಸ್ಟಿಚ್ ಮಾಡಿ. ಇದರಿಂದಾಗಿ ಸೀಮ್ ಲೈನ್ ಸ್ಲೈಟ್ ಆಗಿ ಇನ್ಸೈಡ್ಗೆ ರೋಲ್ ಆಗುತ್ತದೆ. ಗಾರ್ಮೆಂಟ್ನ ಓಪನಿಂಗ್ನಲ್ಲಿ 1/4 ಇಂಚಿನಷ್ಟು ಎಂಡ್ಗಳನ್ನು ಟ್ರಿಮ್ ಮಾಡಿ ಮತ್ತು ಟರ್ನ್ ಮಾಡಿ. ಗಾರ್ಮೆಂಟ್ನ ಇನ್ಸೈಡ್ಗೆ ಫೇಸಿಂಗ್ನ ಎಡ್ಜ್ ಅನ್ನು ಸ್ಲಿಪ್ ಸ್ಟಿಚ್ ಮಾಡಿ. ಕಾಂಬಿನೇಷನ್ ಫೇಸಿಂಗ್. ಕಾಂಬಿನೇಷನ್ ಫೇಸಿಂಗ್ ಅನ್ನು ಆಲ್ ಇನ್ ಒನ್ ಫೇಸಿಂಗ್ ಎಂದು ಕೂಡ ಕರೆಯುತ್ತಾರೆ. ಸ್ಲೀವ್ಗಳು ಇಲ್ಲದ ಬ್ಲೌಸ್ ಮತ್ತು ಡ್ರೆಸ್ಗಳನ್ನು ನೀಟನ್ ಮಾಡಲು ಇದನ್ನು ಬಳಸುತ್ತಾರೆ. 2 ಏರಿಯಾಗಳಿಗೆ ಒಂದೇ ಫೇಸಿಂಗ್ ಅನ್ನು ಬಳಸುತ್ತಾ ನೆಕ್ ಮತ್ತು ಆರ್ಮ್ ಹೋಲ್ ಅನ್ನು ನೀಟ್ ಮಾಡುವ ಕೆಲಸ ಈ ಕಾಂಬಿನೇಷನ್ ಮಾಡುತ್ತದೆ. ಕಾಂಬಿನೇಷನ್ ಫೇಸಿಂಗ್ ಆಗಿ ಬೇಕಾಗಿರುವ ವರ್ಕಿಂಗ್ ಸ್ಟೆಪ್ಗಳು: ಡ್ರೆಸ್ ಫ್ಯಾಬ್ರಿಕ್ ನಿಂದ ಫೇಸಿಂಗ್ ಅನ್ನು ಕಟ್ ಮಾಡಿ ರಾಂಗ್ ಸೈಡ್ ನಲ್ಲಿ ಇರುವ ಇಂಟರ್ಫೇಸಿಂಗ್ ನ ಮೇಲೆ ಐರನ್ ಮಾಡಿ. ಫೇಸಿಂಗ್ ನ ಶೋಲ್ಡರ್ ಸೀಮ್ ಗಳನ್ನು ಮ್ಯಾಚ್ ಮಾಡಿ ಮತ್ತು ಅಲ್ಲಿ ಸ್ಟಿಚ್ ಮಾಡಿ.
ಶೋಲ್ಡರ್ ಸೀಮ್ಗಳನ್ನು ಪ್ರೆಸ್ ಓಪನ್ ಮಾಡಿ. ಗಾರ್ಮೆಂಟ್ನ ರೈಟ್ ಸೈಡ್ಗಳನ್ನು ಒಟ್ಟಿಗೆ ಪ್ಲೇಸ್ ಮಾಡಿ ಶೋಲ್ಡರ್ ಸೀಮ್ಗಳನ್ನು ಸ್ಟಿಚ್ ಮಾಡಿ. ಶೋಲ್ಡರ್ ಸೀಮ್ಗಳನ್ನು ಪ್ರೆಸ್ ಓಪನ್ ಮಾಡಿ. ಗಾರ್ಮೆಂಟ್ ಮತ್ತು ಫೇಸಿಂಗ್ನ ರೈಟ್ ಸೈಡ್ಗಳನ್ನು ಜೊತೆಯಾಗಿ ಪ್ಲೇಸ್ ಮಾಡಿ ಮತ್ತು ನೆಕ್ಲೈನ್ ಅನ್ನು ಒಟ್ಟಿಗೆ ಸ್ಟಿಚ್ ಮಾಡಿ. ನೆಕ್ಲೈನ್ನ ಕರ್ವ್ ಅನ್ನು ಟ್ರಿಮ್ ಮಾಡಿ ಮತ್ತು ಕ್ಲಿಪ್ ಮಾಡಿ. ಗಾರ್ಮೆಂಟ್ ಅನ್ನು ಫ್ಲಾಟ್ ಆಗಿ ಇರಿಸಿ ಆರ್ಮ್ ಹೋಲ್ ಅನ್ನು ಪಿನ್ ಮಾಡಿ ಮತ್ತು ಮಷಿನ್ ಸ್ಟಿಚ್ ಮಾಡಿ. ಆರ್ಮ್ ಹೋಲ್ ಅನ್ನು ಟ್ರಿಮ್ ಮತ್ತು ಕ್ಲಿಪ್ ಮಾಡಿ. ಪ್ರತಿ ಸೈಡ್ಗೂ ಇದನ್ನೇ ರಿಪೀಟ್ ಮಾಡಿ. ಗಾರ್ಮೆಂಟ್ ಅನ್ನು ರೈಟ್ ಸೈಡ್ಗೆ ಟರ್ನ್ ಮಾಡಿ, ಪ್ರೆಸ್ ಮಾಡಿ. ಗಾರ್ಮೆಂಟ್ನ ಸೈಡ್ ಸೀಮ್ಸ್ ಅನ್ನು ಮಷಿನ್ ಸ್ಟಿಚ್ ಮಾಡಿ. ಸೀಮ್ ಅಲೋಯನ್ಸ್ನ ಉದ್ದಕ್ಕೂ ರೈಟ್ ಸೈಡ್ನಲ್ಲಿ ಪ್ರೆಸ್ ಮಾಡಿ ಮತ್ತು ಫೇಸಿಂಗ್ನ ಆರ್ಮ್ ಹೋಲ್ನ ಕೆಳಗೆ ಕೂಡ ಪ್ರೆಸ್ ಮಾಡಿ. ಫೇಸಿಂಗ್ಗಳನ್ನು ಅಪ್ಲೈ ಮಾಡಲು ಟಿಪ್ಸ್. ಫೇಸಿಂಗ್ಗಳನ್ನು ಅಪ್ಲೈ ಮಾಡಲು ಈ ಕೆಳಗೆ ಕೆಲವೊಂದಷ್ಟು ಟಿಪ್ಗಳನ್ನು ನೀಡಲಾಗಿದೆ. ಗಾರ್ಮೆಂಟ್ನ ಬಲ್ಕ್ ಅನ್ನು ಕಡಿಮೆ ಮಾಡಲು ಶೇಪ್ಡ್ ಮತ್ತು ಬಯಾಸ್ ಫೇಸಿಂಗ್ಸ್ಗಾಗಿ ಹಗುರವಾದ ಫ್ಯಾಬ್ರಿಕ್ ಅನ್ನು ಕಟ್ ಮಾಡಿಕೊಳ್ಳಬೇಕು. ಪ್ಯಾಟರ್ನ್ ಅನ್ನು ಆಲ್ಟರ್ ಮಾಡುವುದಾದರೆ ಫೇಸಿಂಗ್ ಮತ್ತು ಇಂಟರ್ ಫೇಸಿಂಗ್ ಅನ್ನು ಮ್ಯಾಚ್ ಮಾಡಲು ಆಲ್ಟರ್ ಮಾಡಬೇಕು. ಬಟನ್ ಹೋಲ್ಗಳಿರುವಂತಹ ಫೇಸಿಂಗ್ ಅನ್ನು ಇಂಟರ್ಫೇಸ್ಗಾಗಿ ಬಳಸಿ. ಇನ್ವರ್ಡ್ ಕರ್ವ್ಸ್ ಗಳನ್ನು ಕ್ಲಿಪ್ಪಿಂಗ್ ಮತ್ತು ಔಟ್ವರ್ಡ್ ಕರ್ವ್ಸ್ ಗಳನ್ನು ನಾಚಿಂಗ್ ಮಾಡುವ ಮೂಲಕ ಫೇಸಿಂಗ್ಸ್ ಅನ್ನು ಸ್ಮೂತ್ ಮತ್ತು ಫ್ಲಾಟ್ ಮಾಡಬಹುದು. ಶೇಪ್ ಮತ್ತು ಎಕ್ಸ್ಟೆಂಡೆಡ್ ಫೇಸಿಂಗ್ ಗಳನ್ನು ಅಂಡರ್ ಸ್ಟಿಚ್ ಮಾಡುವ ಮೂಲಕ ಅದು ಗಾರ್ಮೆಂಟ್ ನಿಂದ ಹೊರಗೆ ಹೋಗದಂತೆ ನೋಡಿಕೊಳ್ಳಿ. ಫೇಸಿಂಗ್ ನ ಔಟರ್ ಎಡ್ಜ್ ಗಳನ್ನು ಫಿನಿಶ್ ಮಾಡಿ. ಸೀಮ್ಗಳಿಗೆ ಸಾಧಾರಣವಾಗಿ ಅಪ್ಲೈ ಮಾಡಿರುವ ಫಿನಿಶ್ ಅನ್ನು ಫೇಸಿಂಗ್ ಎಡ್ಜ್ ಗಳನ್ನು ಫಿನಿಶ್ ಮಾಡಲು ಬಳಸಲಾಗುತ್ತದೆ. ರಾವೆಲಿಂಗ್ ಅನ್ನು ಪ್ರಿವೆಂಟ್ ಮಾಡುವ ಲೀಸ್ಟ್ ಬಲ್ಕಿ ಸೀಮ್ ಫಿನಿಶ್ ಅನ್ನು ಬಳಸಿಕೊಳ್ಳಿ. ಸೀಮ್ಸ್ ಅಲ್ಲಿ ಮಾತ್ರ ಫೇಸಿಂಗ್ಸ್ ಅನ್ನು ಟ್ಯಾಗ್ ಮಾಡಿ, ಅಂದರೆ ಅಂಡರ್ ಆರ್ಮ್ ಸೀಮ್ ಅಥವಾ ಸೈಡ್ ಸೀಮ್. ಇಡೀ ಗಾರ್ಮೆಂಟ್ ನಲ್ಲಿ ಎಲ್ಲಿಯೂ ಕೂಡ ಔಟರ್ ಫೇಸಿಂಗ್ ಎಡ್ಜ್ ನಲ್ಲಿ ಹ್ಯಾಂಡ್ ಸ್ಟಿಚ್ ಮಾಡಬೇಡಿ. ಇದರಿಂದಾಗಿ ಗಾರ್ಮೆಂಟ್ಗೆ ಪ್ಲಕ್ಕರ್ಡ್ ಮತ್ತು ಅನ್ಪ್ರೊಫೆಷನಲ್ ಲುಕ್ ಕೊಡುತ್ತದೆ. ರೀಕ್ಯಾಪ್. ಈ ಸೆಷನ್ನಲ್ಲಿ ನಾವು ಕಲಿತಿದ್ದು ಫೇಸಿಂಗ್ ಅನ್ನು ಬಳಸಿಕೊಂಡು ನೆಕ್ಲೈನ್ ಅನ್ನು ಫಿನಿಶಿಂಗ್ ಮಾಡುವುದು. ಈ ಸೆಷನ್ನ ಎಲ್ಲ ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥವಾಗಿದೆ ಎಂದು ಭಾವಿಸುತ್ತಿದ್ದೇವೆ. ಹೊಸ ಕಾನ್ಸೆಪ್ಟ್ನೊಂದಿಗೆ ಮುಂದಿನ ಸೆಷನ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.